ಒಂದು ಮಾತು ಹೇಳಿದ್ರು. ಹೌದು, ನಿಮಗೆ ಕಷ್ಟ ಇದೆ, ನಮ್ಗೆ ಗೊತ್ತಾಗ್ತದೆ. ನೀವು 7 ಗಂಟೆ ಸತತವಾಗಿ ನಮಗೆ ವಿದ್ಯುತ್ ಕೊಡ್ತೀರ ಭರವಸೆಯನ್ನು ಕೊಟ್ಟಿದ್ದೀರಾ. ಆದ್ರೆ ಇವತ್ತು ಅನ್ಶೆಡ್ಯೂಲ್ಡ್ ಪವರ್ ಕಟ್ ಆಗ್ತಾ ಇದೆ. ಇದಾಗಬಾರ್ದು. ನೀವು ಎಷ್ಟು ಗಂಟೆ ಕೊಡ್ತೀರಾ ಅಷ್ಟು ಗಂಟೆ ನಮಗೆ ಸರಿಯಾಗಿ ಟೈಮಿಗೆ ಕೊಡಿ ಎಂಬುದ ಮಾತನ್ನು ಹೇಳಿದ್ರು. ಇದಕ್ಕೆ ಮುಖ್ಯಮಂತ್ರಿಯವರು ಬಂದು ನಮ್ಮ ಎಲ್ಲಾ ಇಲಾಖೆಯ ಕಾರ್ಯದರ್ಶಿಗಳು ಮತ್ತು ಇಂಜಿನಿಯರ್ಗಳು ಎಲ್ಲ ಸಭೆ ಕರೆದು ಕೇಳಿದ್ರು ಏನು ಮಾಡಬೇಕಾಗ್ತದೆ ಅಂದ್ರು. ಬಹುಶಃ ಆವತ್ತೊಂದು ತೀರ್ಮಾನ ಆಯ್ತು, 7 ಗಂಟೆ ಇದ್ದದನ್ನ 5 ಗಂಟೆ ಮಾಡೋಣ, 5 ಗಂಟೆ ಟೈಮಿಗೆ ಸರಿಯಾಗಿ ಕೊಡೋಣ ಎಂಬ ಮಾತನ್ನು ಹೇಳಿದರು. ಆದರೆ ಮುಖ್ಯಮಂತ್ರಿಗಳು ನನಗೇನು ಹೇಳಿದ್ರು, ನೋಡಿ ಆದಷ್ಟು ಬೇಗನೆ 7 ಗಂಟೆ ಕೊಡುವಂತ ಕೆಲಸ ಮಾಡಿ ಎಂಬುದಾಗಿ ಹೇಳಿದಾಗ ಬಹುಶಃ ನಾನು ಇವತ್ತು ಗೌರವ್ ಗುಪ್ತಾ ಅವರು ಇದ್ದಾರೆ, ಅದೇ ರೀತಿಯಲ್ಲಿ ಪಂಕಜ್ ಪಾಂಡೆ ಅವರು ಇದ್ದಾರೆ, ಎಲ್ಲ ನಮ್ಮ ಇಂಜಿನಿಯರ್ಗಳು, ಎಲ್ಲ ನಮ್ಮ ಡೈರೆಕ್ಟರ್ಗಳು ಎಲ್ಲ ಸೇರಿ ನಾವು ತೀರ್ಮಾನ ತಗೊಂಡು ನೇರವಾಗಿ ಸೆಂಟ್ರಲ್ ಗವರ್ಮೆಂಟ್ ಹತ್ರ ಹೋಗಿದ್ದು. ಅಲ್ಲಿ ಕೇಂದ್ರದ ಮಂತ್ರಿ RK ಸಿಂಗ್ ಅವರಿದ್ದರು. ಅವರು ನಮ್ಮನ್ನು ಕರೆದು ನಾವು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದು, ನಮಗೆ ಹೆಚ್ಚಿಗೆ ಅಲಾಟ್ಮೆಂಟ್ ಬೇಕು, ನಾವು ಏನು ಸರೆಂಡರ್ ಮಾಡಿದ್ರೆ ಅದನ್ನು ವಾಪಸ್ ನಮಗೆ ಕೊಡಿ ಎಂಬುದಾಗಿ ಹೇಳಿದಾಗ ತಕ್ಷಣ ಅವರು ಆದೇಶವನ್ನು ಕೊಟ್ಟು ಮತ್ತೆ ಅದನ್ನು ಕೊಡುವಂತ, ಅದನ್ನು ವಾಪಸ್ಸು ಕರ್ನಾಟಕಕ್ಕೆ ಕೊಡುವಂತ ಕೆಲಸ ಮಾಡಿದ್ರು. ಅದರ ಜೊತೆಗೆ ಪಂಜಾಬ್ ಮತ್ತೆ UP ಇಂದ ಬಾರ್ಟರ್ ಸಿಸ್ಟಮ್, ತಮ್ಗೆ ಗೊತ್ತಿರ್ಬೋದು, ಬಾರ್ಟರ್ ಸಿಸ್ಟಮ್ ಅಲ್ಲಿ ನಾವು ಪವರ್ ತಗೊಂಡು ಒಂದೇ ಒಂದು ತಿಂಗಳಲ್ಲಿ, ಯಾಕೆಲ್ಲ ನಿಮಗೆಲ್ಲ ಅಭಿನಂದನೆಗಳು ಸಲ್ಲಿಸಬೇಕು, ಬಹುಶಃ ಒಂದೇ ತಿಂಗಳಲ್ಲಿ 7 ಗಂಟೆಗೆ ಪವರ್ ಕೊಡುವಂತ ಕೆಲಸ ಮಾಡಿದ್ವಿ. ತದನಂತರ ಅವತ್ತು ನಮಗೆ ಮರಗಾಲ ಬೇರೆ ಇತ್ತು. ತದನಂತರ ಒಳ್ಳೆ ಮಳೆ ಬಂತು. ಕಳೆದ ವರ್ಷ ಬಹುಶಃ ಮೊದಲೇ ನಾವು ಅನೌನ್ಸ್ ಮಾಡಿದ್ವಿ, ಈ ವರ್ಷ ಪವರ್ ಕಟ್ ಇರುವುದಿಲ್ಲ ಎಂಬುದಾಗಿ ಹೇಳಿ, ಈಗ ಪವರ್ ಕಟ್ ಇರಲಿ, ಈಗ ನಮಗೆ ಹೆಚ್ಚಿಗೆ ಪವರ್ ಬರ್ತಾ ಇದೆ, ಬೇಡಿಕೆನೂ ಕಡಿಮೆ ಆಗ್ತಾ ಇದೆ. ಆದರೂ ಹೇಳ್ತಾ ಇದ್ದೀನಿ, ಇವತ್ತು ನಮ್ಮ ನೌಕರರು ಬಹುಶಃ ಮಳೆ ಇರ್ಬೋದು, ಬಿಸಿಲಿರ್ಬೋದು, ಯಾವುದೇ ಕಷ್ಟದಲ್ಲಿ ಇದ್ದರೂ ಸಮೇತ ಹಗಲು ರಾತ್ರಿ ಕೆಲಸ ಮಾಡಿಬಿಟ್ಟು ಇವತ್ತು ಜನಸೇವೆ ಮಾಡುವಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ. ಅದೇ ರೀತಿಯಲ್ಲಿ ಸರ್ಕಾರ ಸಮೇತ ತಮ್ಮೊಟ್ಟಿಗೆ ಇದ್ದೀವಿ ಎಂಬ ಮಾತನ್ನು ಇವತ್ತು ಹೇಳ್ತಾ ಇದೆ. ಇವತ್ತು ರೈತರು ನಮ್ಮ ಬೆನ್ನೆಲುಬು. ಆ ರೈತರಿಗೆ ಸರಿಯಾದ ರೀತಿಯಲ್ಲಿ ನಾವೇನಾದ್ರೂ ಎಲೆಕ್ಟ್ರಿಸಿಟಿ ಕೊಡದೇ ಇದ್ದರೆ ನಮ್ಮ ಆಹಾರದ ಉತ್ಪಾದನೆ ಕಡಿಮೆ ಆಗ್ತದೆ. ಆದ್ರಿಂದ ಇವತ್ತು ಅದನ್ನ ಕೊಡುವಂತ ಕೆಲಸ ನಾವು ನೀವೆಲ್ಲ ಸೇರಿ ಮಾಡ್ತಾ ಇದೀವಿ. ಬಹುಶಃ ಅದಕ್ಕೆ ನಾನು ಇಡೀ ನಮ್ಮ ಸಚಿವ ಸಂಪುಟ, ನಮ್ಮ ಮುಖ್ಯಮಂತ್ರಿಗಳು ಸೇರಿ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಸೇರಿ ಪ್ರತಿಯೊಬ್ಬರು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಇವತ್ತು ನಮ್ಗೆ ಗೊತ್ತಿರ್ಬೋದು, ಕುಸುಮ್ ಸಿ ಅದು ಸುಮಾರು 2018ನೇ ಇಸವಿಯಲ್ಲಿ ಕೇಂದ್ರ ಸರ್ಕಾರದವರು ಅನೌನ್ಸ್ ಮಾಡಿದಂತ ಕಾರ್ಯಕ್ರಮ. ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನ ಕೈಗೆ ತಕೊಂಡು ಹೋಗಿ ಕೇಂದ್ರ ಸರ್ಕಾರದಿಂದ ಅದಕ್ಕೆ ಒಂದು ಎಕ್ಸ್ಟೆನ್ಷನ್ ತಗೊಂಡು ಈಗಾಗಲೇ ಸುಮಾರು 2400 ಮೆಗಾವಾಟ್ ನಾವು ಉತ್ಪಾದನೆ ಮಾಡುವಂತ ಒಂದು ಗುರಿಯನ್ನು ಇಟ್ಟುಕೊಂಡು ಮೊನ್ನೆ ತಾನೇ ಗೌರಿಬಿದನೂರಿನಲ್ಲಿ ಮುಖ್ಯಮಂತ್ರಿಯವರು ಮತ್ತೆ ನಮ್ಮ ಎಲ್ಲ ಕೆಲವು ಮಿನಿಸ್ಟ್ರಿಗಳು ಬಂದು, ಅಧಿಕಾರಿಗಳು ಬಂದ್ಬಿಟ್ಟು ಅದನ್ನ ಚಾಲನೆ ಕೊಟ್ಟಿದ್ದೀವಿ. ನಾನೇಕೆ ಹೇಳ್ತಾ ಇದ್ದೀನಿ, ಸುಮಾರು 2008ರಲ್ಲಿ ಬಂಗಾರಪ್ಪನವರು ಚೀಫ್ ಮಿನಿಸ್ಟರ್ ಆಗುವ ಸಂದರ್ಭದಲ್ಲಿ 1989 ಇರ್ಬೋದು, ಅವತ್ತು ಬರೀ 3000 IP ಸೆಟ್ಗಳಿತ್ತು. ಆ ಸಂದರ್ಭ ನಾನು ಮಂತ್ರಿ ಆಗಿದೆ ಅವರ ಸಚಿವ ಸಂಪುಟದಲ್ಲಿ. ನಾವು ರೈತರಿಗೆ ಫ್ರೀ ಕರೆಂಟ್ ಕೊಡ್ಬೇಕೆಂಬ ಒಂದು ತೀರ್ಮಾನ ತಗೊಂಡಿದ್ದೀವಿ. ಬಹುಶಃ ಅವರಿಗೆ ಫ್ರೀ ಕೊಡ್ತಾ ಇಲ್ಲ ನಾವು. ನಾನು ಫಸ್ಟ್ MLA ಆದಾಗ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಒಂದು ಭಾಷಣ ಮಾಡಿದರು 1985-86 ಇರ್ಬೋದು. ಅವ್ರು ಏನ್ ಹೇಳ್ತಾರೆ, ನೀವು ರೈತರಿಗೆ ಏನು ಫ್ರೀ ಕೊಡಬೇಡಿ, ರೈತರು ಬೆಳೆಸುವಂತ ಬೆಳೆಗಳಿಗೆ ಸರಿಯಾದ ರೇಟ್ ಕೊಡಿ, ನಾವು ನಮ್ಮ ಕಾಲ ಮೇಲೆ ನಾವು ನಿಲ್ತೀವಿ ಎಂಬ ಮಾತನ್ನು ಹೇಳಿದ್ವಿ. ಅದೇ ರೀತಿಯಲ್ಲಿ ನಾವು ಕೊಟ್ಕೊಂಡು ಈಗ 18,000 ಕೋಟಿ ರೂಪಾಯಿ ಇವತ್ತು ನಾವು IP ಸೆಟ್ಗೆ ಸಬ್ಸಿಡಿ ಕೊಡ್ತಾ ಇದ್ವಿ. 18,000 ಕೋಟಿ ರೂಪಾಯಿನ ಕಡಿಮೆ ಮಾಡಬೇಕಾದ್ರೆ ಈ ಕುಸುಮ್ ಸಿ ಯಲ್ಲಿ ಮತ್ತೆ ಕುಸುಮ್ ಬಿ ಯಲ್ಲಿ ಮಾಡಿದ್ರೆ ಈಗಾಗಲೇ ತಮ್ಗೆ ಗೊತ್ತಿದೆ 280 320. ಫಸ್ಟ್ ನಾವು ಟೆಂಡರ್ ಕರೆದಾಗ ₹3.20 ಇರಿದ್ರು. ಈಗ ಟೆಂಡರ್ ಕಡಿಮೆ ಆಗ್ತಾ ಇದೆ, ಯಾಕಂದ್ರೆ ಸೋಲಾರ್ದು ಉಪಕರಣಗಳ ರೇಟ್ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಕಡಿಮೆ ದರದಲ್ಲಿ ಯೂನಿಟ್ ಕೊಡ್ಲಿಕ್ಕೆ ನಮ್ಮ ಬಂಡವಾಳ ಇಲ್ಲ. ಈ 2400 ಮೆಗಾವಾಟ್ ಮಾಡ್ಬೇಕು, ಸುಮಾರು 10,000 ಕೋಟಿ ರೂಪಾಯಿ ಬೇಕು.
ಇವತ್ತು ಖಾಸಗಿಯವರ ಬಂಡವಾಳದಲ್ಲಿ ನಾವು ಕೊಟ್ಟು ನಾವು ಅದನ್ನ ಪರ್ಚೇಸ್ ಮಾಡುವಂತ ಕೆಲಸವನ್ನ ನಮ್ಮ ಡಿಸ್ಕಾಮ್ಸ್ ಎಲ್ಲರೂ ಮಾಡ್ತಾ ಇದ್ದಾರೆ. ಬಹುಶಃ ಅದರಿಂದ ರೈತರಿಗೆ ಸರಿಯಾಗಿ ಹಗಲು ಹೊತ್ತಲ್ಲಿ 7 ಗಂಟೆ ಕರೆಂಟ್ ಕೊಡುವಂತ ಒಂದು ಕೆಲಸವನ್ನು ಮಾಡಿ, ಅದೇ ರೀತಿಯಲ್ಲಿ ಕುಸುಮ್ ಬಿ ಸಮೇತ ನಾವು 50% ಕೇಂದ್ರ ಸರ್ಕಾರದಿಂದ, 30% ಕೇಂದ್ರ ಸರ್ಕಾರ, 50% ರಾಜ್ಯ ಸರ್ಕಾರದಿಂದ, 30% ಕೇಂದ್ರ ಸರ್ಕಾರದಿಂದ ಕೊಟ್ಟು 80% ಇವತ್ತು ಅದಕ್ಕೆ ಸಬ್ಸಿಡಿ ಕೊಡುವಂತ ಕೆಲಸಗಳು ಮಾಡ್ತಾ ಇದೀವಿ. ನಾನು ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬಹುಶಃ ತಮ್ಗೆ ಗೊತ್ತಿದೆ 2004ರಲ್ಲಿ ಅಕ್ರಮ ಸಕ್ರಮ ಅಂದ್ಬಿಟ್ಟು ಅಂದಿನ ಸರ್ಕಾರ ಒಂದು ತೀರ್ಮಾನ ಮಾಡಿದ್ರು. ಅವತ್ತು ಅದು ಒಂದೇ ವರ್ಷಕ್ಕೆ ತೀರ್ಮಾನ ಆಗಿದ್ದು. ಆದ್ರೆ ಮೊನ್ನೆ ನಾವು ಸಂಪುಟದಲ್ಲಿ ಚರ್ಚೆ ಮಾಡಿದಾಗ 2023 ಆದರೂ ಸಮೇತ ಅದು ಸುಮಾರು 4.5 ಲಕ್ಷ ಪಂಪ್ ಸೆಟ್ಗಳು ಬಾಕಿ ಇತ್ತು. ಅದಕ್ಕೆ ನಾವು ತೀರ್ಮಾನ ತಗೊಂಡಿದ್ದೀವಿ, ಆಯ್ತು ಅವ್ರು 50 ರೂಪಾಯಿ ಕಟ್ಟಿರ್ಲಿ, 10,000 ಕಟ್ಟಿರ್ಲಿ, 25,000 ಕಟ್ಟಿರ್ಲಿ, ಎಲ್ಲರಿಗೂ ಸಮೇತ ಸರ್ಕಾರದಿಂದ ನಾವೇ ಅವರಿಗೆ ಇನ್ಫ್ರಾಸ್ಟ್ರಕ್ಚರ್ನ ಮಾಡಿಕೊಡ್ತೀವಿ ಅನ್ನೋ ಮಾತನ್ನು ಹೇಳಿ ಇವತ್ತು 4.5 ಲಕ್ಷದಲ್ಲಿ ಸುಮಾರು 3 ಲಕ್ಷ ನಾವು ಇವತ್ತು ಈಗಾಗಲೇ ಕಂಪ್ಲೀಟ್ ಮಾಡಿದ್ವಿ. 1.5 ಲಕ್ಷ ಬಾಕಿ ಇದೆ. ನಾವೇನ್ ತೀರ್ಮಾನ ತಗೊಂಡು ನಮ್ಗೆ ಗೊತ್ತಿದೆ, 500 ಮೀಟರ್ ಒಳಗಡೆ ಏನು ನಮ್ಮ ಸರ್ವಿಸ್ ಲೈನ್ ಅಲ್ಲಿ ಇರ್ತದೆ ಅದಕ್ಕೆಲ್ಲ ನಾವೇ ಸರ್ಕಾರ ಕೊಡ್ತೀವಿ. 500 ಮೀಟರ್ ಹೊರಗಡೆ ಇದ್ದಾರೆ ಅದಕ್ಕೆ ನಾವು ಕುಸುಮ್ ಬಿ ಯಲ್ಲಿ 80% ಸಬ್ಸಿಡಿ ಕೊಡ್ತೀವಿ ತೀರ್ಮಾನ ತಗೊಂಡಿದ್ವಿ. ಆದ್ರೆ ತಮಗೆಲ್ಲ ಆಶ್ಚರ್ಯ ಆಗ್ಬೋದು, ಇಡೀ ಕರ್ನಾಟಕದಲ್ಲಿ 4.5 ಲಕ್ಷದಲ್ಲಿ 500 ಮೀಟರ್ಗಿನ ಹೊರಗಡೆ ಇದ್ದಿದ್ದು ಬರೀ 2,500 ಪಂಪ್ ಸೆಟ್ಗಳು ಮಾತ್ರ 500 ಮೀಟರ್ಗಿನ ಹೊರಗಡೆ ಇತ್ತು. ಅದಕ್ಕೆ 40,000 ಈಗಾಗಲೇ ನಮಗೆ ಸ್ಯಾಂಕ್ಷನ್ ಆಗಿದೆ. ಅದಕ್ಕೆ ಈಗ ನಾನು ಮುಖ್ಯಮಂತ್ರಿ ಅವ್ರಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ನಾವು 40,000ಕ್ಕೂ ನಮಗೆ ಪರ್ಮಿಷನ್ ಕೊಡಬೇಕು. ಮತ್ತೆ ನಾವು ಕ್ಯಾಬಿನೆಟ್ ತಗೊಂಡು ಬರ್ತೀವಿ. ಅದು ಏನು ಜನ ಇವತ್ತು ಕ್ಯೂ ಅಲ್ಲಿ ಇದ್ದಾರೆ ಅವರಿಗೆ ಸಮೇತ ಈ ಒಂದು ಕುಸುಮ್ ಬಿ ಅವ್ರು ತಗೊಳ್ಳೋದಾದ್ರೆ ಅವರಿಗೆ ಸಮೇತ 80% ಕೊಡೋಣ ಎಂಬ ಮಾತನ್ನು ಹೇಳ್ತಾ ಇದ್ವಿ. 80% ಅವ್ರ ಮೋಟ್ರ್ ಸಮೇತ ನಾವು ಕೊಡ್ತೀವಿ, ಎಲ್ಲ ಪ್ಯಾನೆಲ್ ನಾವು ಕೊಡ್ತೀವಿ, ಎಲ್ಲ ನಾವು ಮಾಡ್ತೀವಿ. ಅವ್ರು ಏನ್ ದುಡ್ಡು ಕಟ್ಟಿದ್ದಾರೆ ಅದು ಸಮೇತ ಇದರಲ್ಲಿ ನಾವು ಕಡಿಮೆ ಮಾಡ್ಲಿಕ್ಕೆ ಈಗಾಗಲೇ ಆದೇಶ ಕೊಟ್ಟಿದ್ವಿ. ಆದ್ರಿಂದ ನಾವು ಜನಹಿತ ಅಂದ್ಬಿಟ್ರೆ ರೈತರು ನಾವೆಲ್ಲರೂ ಬೇರೆ ಬೇರೆ ನೌಕರರು ಇರ್ಬೋದು, ನಾನು ಮಂತ್ರಿ ಆಗಿರ್ಬೋದು, ನಾವೆಲ್ಲ ರೈತರ ಮಕ್ಕಳು. ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಏನ್ ಹೇಳಿದ್ದಾರೆ, ಜೈ ಕಿಸಾನ್ ಜೈ ಜವಾನ್ ಅಂತ ಹೇಳಿದ್ದಾರೆ. ಆ ಕಿಸಾನ್ ಒಟ್ಟಿಗೆ ನಾವು ಇವತ್ತು ನಿಲ್ಲುವಂತ ಕೆಲಸ ನಾವು ಮಾಡ್ತಾ ಇದೀವಿ. ನಮ್ಮ ಮುಖ್ಯಮಂತ್ರಿಯವರು, ನಮ್ಮ ಸಚಿವ ಸಂಪುಟ ಎಲ್ಲರೂ ಮಾಡ್ತಾ ಇದೀವಿ. ತಮ್ಗೆ ಗೊತ್ತಿದೆ ಗ್ಯಾರಂಟಿ ಸ್ಕೀಮ್ಸ್, ತಾವೀಗ 200 ಯೂನಿಟ್ ತನಕ ನಾವು ಕೊಡ್ಬೇಕಂದ್ರೆ ಸುಮಾರು 1,65,00,000 ಜನಕ್ಕೆ ಅವರಿಗೆ ನೇರವಾಗಿ 0 ಬಿಲ್ ಬರುವಂತ ಕೆಲಸವನ್ನ ನಮ್ಮ ಇಲಾಖೆಯಿಂದ ಮಾಡ್ತಾ ಇದ್ವಿ ಮುಖ್ಯಮಂತ್ರಿ ಅವರ ಆದೇಶದ ಮೇಲೆ. ಇವತ್ತು ಅದರಿಂದ ಜನರಿಗೆ ಸಾಕಷ್ಟು ಪ್ರಯೋಜನ ಆಗಿದೆ. ಅದರಿಂದ ಎಲ್ಲ ನಮ್ಮ ಗ್ಯಾರಂಟಿ ಪ್ರೋಗ್ರಾಮ್ ಸಮೇತ ಇವತ್ತು ಸುಮಾರು ಒಂದು ಮನೆಗೆ 5,000 ರೂಪಾಯಿಗಳಷ್ಟು ಬರುವಂತ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಮಾತನ್ನು ಹೇಳಿ, ಇವತ್ತು ಅದರಿಂದ ಏನಾಗಿದೆ ಅಂತ ನೀವು ಕೇಳ್ಬೋದು. ಇವತ್ತು ಇಡೀ ರಾಷ್ಟ್ರದಲ್ಲಿ ನಮ್ಮ ಕೊಡುಗೆ ಕೇಂದ್ರ ಸರ್ಕಾರಕ್ಕೆ ಇರ್ಬೋದು, ಇವತ್ತು ನಮ್ಮ ಕೊಡುಗೆ ಸುಮಾರು 4,20,000 ಕೋಟಿ ರೂಪಾಯಿ ಕೊಡ್ತಾ ಇದೀವಿ. ನಮ್ಮ ಮುಖ್ಯಮಂತ್ರಿಯವರ, ನಮ್ಮ ಸಚಿವ ಸಂಪುಟದ ಬೇಡಿಕೆ ಒಂದೇ, ನಾವು ಇಷ್ಟು ಕೊಡ್ತೀವಲ್ಲ, ನಮಗೆ ಸಂಪೂರ್ಣ ಕೊಡಬೇಡಿ, ಆದರೂ ನಮಗೆ ಕೊಡುವುದಕ್ಕೆ ಸರಿಯಾಗಿ ನೀವು ದುಡ್ಡು ಕೊಡಿ ಎಂಬ ಮಾತನ್ನು ಹೇಳಿದ್ರೆ, ಇವತ್ತು ಬರೀ 60,000 ಕೋಟಿ ಮಾತ್ರ ಕೊಡ್ತಾ ಇದೀವಿ ಎಂಬ ಮಾತನ್ನು ಹೇಳಿ, ಈ ಚಿನ್ನದ ಮೊಟ್ಟೆ ಹಾಕುವ ಕೋಳಿನ ಕೊಂದು ಮೊಟ್ಟೆ ತೆಗಿಬೇಡಿ ಎಂಬ ಮಾತನ್ನು ನಾವು ಹೇಳ್ತಾ ಇದ್ದೀವಿ ಹೊರತು, ಅದು ಮತ್ತೆ ಚಿನ್ನದ ಮೊಟ್ಟೆ ಹಾಕುವಂತ ಕರ್ನಾಟಕ ರಾಜ್ಯಕ್ಕೆ ಸಾಕಷ್ಟು ತಾವು ಬೆಂಬಲ ಕೊಡಿ ಎಂಬ ಮಾತನ್ನು ಹೇಳಿ, ಬಹುಶಃ ಇವತ್ತು ತಾವು ನೋಡ್ತಾ ಇರಬಹುದು, ಇವತ್ತು ಎಲೆಕ್ಟ್ರಿಸಿಟಿ ಸ್ಟೋರೇಜ್ ಮಾಡ್ಲಿಕ್ಕೆ ನಮ್ಮ ಹತ್ರ ವ್ಯವಸ್ಥೆ ಇಲ್ಲ. ಮೊನ್ನೆ ತಾನೇ ನಮ್ಮ ಕೇಂದ್ರ ಸರ್ಕಾರದ ಮಂತ್ರಿಗಳು ಬಂದಿದ್ದರು. ಅವರು ನವೀಕರಣದ ಇದನ್ನ ವಿದ್ಯುತ್ ಶಕ್ತಿ ವಿಚಾರದಲ್ಲಿ ಸಮಾರಂಭ ಮಾಡಿ ನಮ್ಮ ರಾಜ್ಯಕ್ಕೆ ಒಂದು ಪುರಸ್ಕಾರವನ್ನು ಕೊಟ್ಟಿದ್ದಾರೆ. ಯಾಕೆಂದ್ರೆ ಬಿಟ್ರೆ, ಕಳೆದ ವರ್ಷ ನಾವು ಈ ಸೋಲಾರ್ ಇದರಲ್ಲಿ 2ನೇ ಸ್ಥಾನದಲ್ಲಿ, ವಿಂಡ್ ಇದರಲ್ಲಿ 2ನೇ ಸ್ಥಾನದಲ್ಲಿ ಇದ್ದವು. ಈ ವರ್ಷ ನಾವು 1ನೇ ಸ್ಥಾನಕ್ಕೆ ಕರ್ನಾಟಕ ಬಂದಿದೆ ಎಂಬ ಮಾತನ್ನು ಹೇಳ್ತಾರೆ. ನಾವು ಪಾವಗಡದಲ್ಲಿ ಅಂದು ನಾವು ಮಾಡಿದಾಗ 2013-14 ಇರ್ಬೋದು, ಅಂದು ಮಾಡಿದಾಗ ನಾವು ಏಷ್ಯಾದಲ್ಲೇ ಪ್ರಥಮ ಸ್ಥಾನದಲ್ಲಿದ್ದು. ಇವತ್ತು ನಾವು ಕೆಳಗಡೆ ಬಂದಿದ್ದೀವಿ, 3ನೇ 4ನೇ ಸ್ಥಾನ ಬಂದಿದ್ದೀವಿ.
ಆ ಸೋಲಾರ್ ಸಮೇತ ನಾವು ಹೆಚ್ಚಿಗೆ ಮಾಡುವಂತ ಮಾಡ್ತಾ ಇದ್ದೀವಿ. ನಾವು ಎಷ್ಟೇ ವಿದ್ಯುತ್ ಉತ್ಪಾದನೆ ಮಾಡಿದ್ರು ನಮಗೆ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಗ್ತದೆ. ಅದರಿಂದ ಈಗಾಗಲೇ ನಮ್ಮ KPTCಲಿಂದ ಹೆಚ್ಚಿಗೆ ನಾವು ಸಬ್ಸ್ಟೇಷನ್ ಮಾಡುವಂತ ಕೆಲಸ ಮಾಡಿದೀವಿ. ಅದೇ ರೀತಿಯಲ್ಲಿ ಕಂಡಕ್ಟರ್ ಹಾಕುವಂತ ಕೆಲಸ ಮಾಡ್ತಾ ಇದೀವಿ. ಆದ ಕೆಲಸವನ್ನು ಸಮೇತ ನೀವು ನಾವು ನಾವೆಲ್ಲ ಸೇರಿ ಮಾಡ್ತಾ ಇರೋದು. ಅದಕ್ಕೆ ಇವತ್ತು ಈ ಸಭೆಯಲ್ಲಿ ನಿಮ್ಮ ಉತ್ಸಾಹ, ನಿಮ್ಮ ಸ್ಫೂರ್ತಿ ನೋಡಿದ್ರೆ ಬಹುಶಃ ಇನ್ನು ಮುಂದೆ ಬರುವ ದಿವಸಗಳಲ್ಲಿ ಸಮೇತ ನಾವು ಒಳ್ಳೆ ಕೆಲಸ ಮಾಡ್ತೀವಿ. ಕರ್ನಾಟಕ ರಾಜ್ಯವನ್ನು ಅಗ್ರಸ್ಥಾನಕ್ಕೆ ತಗೊಂಡು ಹೋಗ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಮಾತನ್ನು ಹೇಳಿ ಬಹುಶಃ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗುವುದಿಲ್ಲ. ನಾನು ಸಾಕಷ್ಟು ಬಾರಿ ನಿಮ್ಮ ಅಸೋಸಿಯೇಷನ್ಗಳೆಲ್ಲ ಮಾತಾಡಿದ್ದೀನಿ. ನಿಮ್ಮ ಕೆಲವು ಬೇಡಿಕೆಗಳನ್ನ ಇಟ್ಟಿದ್ದೀರ. ನಾನು ಯಾಕೆಂದ್ರೆ ನಿಮ್ಮ ಇಬ್ಬರು ಬೋರ್ಡ್ ಅಲ್ಲಿ ಮೆಂಬರ್ ಡೈರೆಕ್ಟರ್ ಆಗಿದ್ದರು. ಅವರು ಕೇಳಿ ಅವ್ರನ್ನ ಬಲರಾಮ್ ಅವರಾಗ್ಲಿ ನಮ್ಮ ಶಿವಣ್ಣ ಅವರಾಗ್ಲಿ ಯಾವುದೇ ಪ್ರಪೋಸಲ್ ಹೇಳಿದ್ರೆ ನಮ್ಮ ಬೋರ್ಡ್ ಅವರು ಎಲ್ಲದನ್ನು ಒಪ್ಪಿದ್ದೀವಿ. ಈ ನಿಮ್ಮ ಪ್ರಪೋಸಲ್ ಸಮೇತ ಬೋರ್ಡ್ ಮುಂದುಗಡೆ ಬರಲಿ, ನಾವು ಚರ್ಚೆ ಮಾಡಿ ನಿಮಗೆ ಅನುಕೂಲ ಆಗುವಂತ ತೀರ್ಮಾನಗಳನ್ನು ಮಾಡ್ತೀವಿ ಎಂಬ ಮಾತನ್ನು ಹೇಳಿ ಬಹುಶಃ ನಮ್ಮ ಮುಖ್ಯಮಂತ್ರಿಯವರು ಇದ್ದಾರಲ್ಲ, ಮುಖ್ಯಮಂತ್ರಿಗಳು ನಿಮ್ಮ ಪರವಾಗಿದ್ದಾರೆ, ಅವರು ಜನಪರವಾಗಿದ್ದಾರೆ. ಅವತ್ತು ಇವತ್ತು ಅವರು ಯಾವುದೇ ನಾವು ಒಳ್ಳೆ ಸಲಹೆ ಕೊಟ್ಟರೆ ಇಲ್ಲ ಅಂತ ಹೇಳಲೇ ಇಲ್ಲ ಅವರು. ಅದೇ ರೀತಿಯಲ್ಲಿ ನಮ್ಮ ಉಪಮುಖ್ಯಮಂತ್ರಿಯವರು ಇಡೀ ಸಚಿವ ಸಂಪುಟ ಸಚಿವರುಗಳು ಸಮೇತ ಎಲ್ಲರೂ ನಮ್ಮ ಎಲ್ಲಾ ಬೇಡಿಕೆಗಳನ್ನ ಒಪ್ಕೊಳ್ತಾ ಇದ್ದಾರೆ ಎಂಬ ಮಾತನ್ನು ಹೇಳಿ ಬಹುಶಃ ನಿಮ್ಮ ಬೇಡಿಕೆಗಳು ಸಮೇತ ಎಲ್ಲ ಈಡೇರಿಸುವ ಒಂದು ಪ್ರಯತ್ನ ಮಾಡ್ತೀವಿ ಎಂಬ ಭರವಸೆಯನ್ನು ಕೊಟ್ಟು ತಾವು ಇನ್ನು ಮುಖ್ಯಮಂತ್ರಿಯವರ ಭಾಷಣ, DCM ಅವರ ಭಾಷಣ ಕೇಳಲಿಕ್ಕೆ ಕಾತುರರಾಗಿದ್ದಾರ. ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಮುಖ್ಯಮಂತ್ರಿಯವರಿಗೆ ಮತ್ತು ನಮ್ಮ ಹೈಕಮಾಂಡ್ ಅವರಿಗೆ ನನಗೆ ಯಶಸ್ವಿ ಮಾಡಲಿಕ್ಕೆ ನನ್ನ ಎಲ್ಲ ಪ್ರಯತ್ನಕ್ಕೂ ಸಹಕಾರ ಕೊಡೋ ನಿಮಗೂ ಸಮೇತ ವಂದನೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.